ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜೂನ್ 25 ಬುಧವಾರದ ದಿನ ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಬಂದಿದೆ. ಈ ದಿನ ಏಲಕ್ಕಿ ಹಾಗೂ ಕವಡೆಗಳಿಂದ ಮಾಡುವ ಈ ಸಣ್ಣ ಪರಿಹಾರ ಮುಂದಿನ 6 ತಿಂಗಳ ಕಾಲ ಅದೃಷ್ಟವನ್ನು ನೀಡಿ ಮನೆಯಲ್ಲಿ ಐಶ್ವರ್ಯ ನೆಮ್ಮದಿಯನ್ನು ಹೆಚ್ಚಿಸುವಂತೆ ಮಾಡುತ್ತದೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಂದು ಮಾಡುವ ಪರಿಹಾರಗಳು ತುಂಬಾ ಬೇಗನೆ ರಿಸಲ್ಟನ್ನು ಕೊಡುತ್ತದೆ. ಅಮಾವಾಸ್ಯೆ ದಿನಕ್ಕೆ ವಿಶೇಷ ಶಕ್ತಿ ಇರುತ್ತದೆ. ಈ ಅಮಾವಾಸ್ಯೆಗೆ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನ ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸುವ ಪದ್ಧತಿಯನ್ನು ರೈತರು ಮಾಡುತ್ತಾರೆ. ತಾವು ಬೆಳೆಯುವ ಬೆಳೆಗೆ ತಿನ್ನುವ ಅನ್ನಕ್ಕೆ ಸಹಾಯ ಮಾಡಿದ ಎತ್ತುಗಳಿಗೆ ಧನ್ಯವಾದ ಸಲ್ಲಿಸುವ ರೀತಿ ಇದಾಗಿದೆ. ಈ ಅಮಾವಾಸ್ಯೆಯ ದಿನ ನದಿ ಸ್ನಾನಗಳನ್ನು ಮಾಡಿ ಪಿತೃಗಳ ಹೆಸರನ್ನು ಹೇಳಿ ದಾನಗಳನ್ನು ಮಾಡಿದರೆ ಪಿತೃತರ್ಪಣ ನೀಡಿದಂತೆ ಪಿತೃಗಳು ಸಂತೋಷಗೊಂಡು ಹರಸುತ್ತಾರೆ. ಇದರಿಂದ ಜೀವನದಲ್ಲಿನ ಎಲ್ಲ ಕಷ್ಟಗಳು ಕಡಿಮೆಯಾಗಿ ಗೌರವ ಹೆಚ್ಚುತ್ತದೆ, ವಂಶದ ಅಭಿವೃದ್ಧಿ ಆಗುತ್ತದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆಯು ಜೂನ್ 24 ಸಂಜೆ 6:59 ಆರಂಭವಾಗಿ ಜೂನ್ 25 ಸಂಜೆ 4:01 ಮುಕ್ತಾಯಗೊಳ್ಳುತ್ತದೆ. ಹೆಚ್ಚಿನ ಸಮಯ ಅಮಾವಾಸ್ಯೆ ತಿಥಿಯು ಬುಧವಾರ ಇರುವ ಕಾರಣ ಅಮಾವಾಸ್ಯೆಯನ್ನು ಬುಧವಾರವೇ ಆಚರಿಸಬೇಕು. ಈ ದಿನ ಬದುಕನ್ನು ಬದಲಾಯಿಸುವ 2 ವಿಶೇಷ ಪರಿಹಾರಗಳನ್ನು ಮರೆಯದೇ ಮಾಡಿಕೊಳ್ಳಿ. ಇದರಿಂದ ಮನೆಯಲ್ಲಿನ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಉದ್ಯೋಗ, ವ್ಯಾಪಾರ ನಷ್ಟ, ಮನೆಯಲ್ಲಿ ನಿತ್ಯ ಜಗಳ, ಗಂಡ ಹೆಂಡತಿ ಮನಸ್ತಾಪಗಳೆಲ್ಲ ದೂರವಾಗುತ್ತದೆ. ಮೊದಲಿಗೆ ಒಂದು ಕೆಂಪು ಬಣ್ಣದ ಬಟ್ಟೆಗೆ 4 ಕಪ್ಪು ಬಣ್ಣದ ಕವಡೆಗಳನ್ನು ಹಾಕಬೇಕು. ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಈ ಕವಡೆಗಳು ಸಿಗುತ್ತದೆ. ಹಳದಿ ಬಣ್ಣದ ಕವಡೆಗಳಿಗೆ ಹಣವನ್ನು ಆಕರ್ಷಿಸುವ ಶಕ್ತಿ ಇರುತ್ತದೆ. ಕಪ್ಪು ಕವಡೆಗಳಿಗೆ 4 ದಿಕ್ಕಿನಿಂದಲೂ ಬರುವ ಕಷ್ಟಗಳನ್ನು ದೂರ ಮಾಡುವ ತಡೆಯುವ ಶಕ್ತಿ ಇರುತ್ತದೆ. 4 ಕವಡೆಗಳನ್ನು ಕೆಂಪು ಬಟ್ಟೆಗೆ ಹಾಕಿದ ಮೇಲೆ ಮನೆಯ ಸದಸ್ಯರು ಎಷ್ಟು ಜನ ಇರುತ್ತೀರೋ ಅಷ್ಟು ಜನರ ತಮ್ಮ ತಮ್ಮ ಕೈಯಲ್ಲಿ ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಇದರಿಂದ ಮನೆಯವರಿಗೆ ಇರುವ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗಿ ಹೋಗುತ್ತದೆ. ಉತ್ತಮವಾದ ಆರೋಗ್ಯ, ದೇಹ ಬಲ ವೃದ್ಧಿಯಾಗುತ್ತದೆ. ನಂತರ ಆ ಬಟ್ಟೆಗೆ ಬಿಳಿ ಸಾಸಿವೆಯನ್ನು ಸ್ವಲ್ಪ ಹಾಕಿ ಮನೆಯಲ್ಲಿ ಎಷ್ಟು ಜನ ಇರುತ್ತೀರೋ ಅಷ್ಟು ಅರಿಶಿಣದ ಕೊಂಬುಗಳನ್ನು ಹಾಕಿ ಬಟ್ಟೆಯನ್ನು ಮೂಟೆಯ ರೀತಿ ಕಟ್ಟಿಕೊಳ್ಳಬೇಕು. ಕವಡೆ, ಕಲ್ಲುಪ್ಪು, ಬಿಳಿ ಸಾಸಿವೆ, ಅರಿಶಿಣದ ಕೊಂಬುಗಳನ್ನು ಹಾಕಿದ ಆ ಮೂಟೆಯನ್ನು ನಿಮ್ಮ 2 ಕೈಯಲ್ಲಿ ಹಿಡಿದುಕೊಂಡು ಮನೆ ತುಂಬ ಓಡಾಡಬೇಕು. ಈ ಕೆಲಸವನ್ನು ಬುಧವಾರ ಬೆಳಗ್ಗೆ ಅಥವಾ ಸಂಜೆ 2 ಸಮಯದಲ್ಲಿ ಯಾವಾಗ ಬೇಕಾದರೂ ಮಾಡಬಹುದು. ಈ ಒಂದು ಮೂಟೆಯನ್ನು ದೇವರ ಕೋಣೆಯಲ್ಲಿಟ್ಟು ನಿಮ್ಮ ಊರಿನ ಗ್ರಾಮ ದೇವತೆ, ನಿಮ್ಮ ಇಷ್ಟ ದೇವರು, ಮನೆ ದೇವರುಗಳ ಹೆಸರುಗಳನ್ನು ಹೇಳಿಕೊಂಡು ಪೂಜಿಸಬೇಕು. ನಂತರ ಈ ಮೂಟೆಗೆ 2 ನಿಮಿಷ ಧೂಪ ತೋರಿಸಿ ನಿಮ್ಮ ಮನೆ ಬಾಗಿಲಿನ ಹೊರಭಾಗದಲ್ಲಿ ಕಟ್ಟಿಕೊಳ್ಳಬೇಕು. ಇದರಿಂದಾಗಿ ಮನೆಯ 4 ದಿಕ್ಕುಗಳಿಂದಲೂ ಕೂಡ ಬರುವಂತಹ ನೆಗೆಟಿವ್ ಶಕ್ತಿ ಬಾಗಿಲಿನ ಹೊರಗೆ ನಿಲ್ಲುತ್ತದೆ. ಬರುವ ಕಷ್ಟಗಳ ಮುನ್ಸೂಚನೆ ಮೊದಲೇ ತಿಳಿಯುತ್ತದೆ. ಮನೆ ಮಂದಿಗೆಲ್ಲ ಇರುವ ದೃಷ್ಟಿ ದೋಷ ದೂರವಾಗುತ್ತದೆ. ಹಣದ ಬ್ಲಾಕೇಜ್ಗಳು ಇದ್ದರೆ ಅರಿಶಿಣ ಕೊಂಬಿನ ಶಕ್ತಿಯಿಂದ ದೂರವಾಗುತ್ತದೆ. ಈ ಒಂದು ವಿಶೇಷವಾದ ಹಣಕಾಸು ಸಾಲದ ಸಮಸ್ಯೆಗಳು ಹಂತ ಹಂತವಾಗಿ ತೀರುತ್ತಾ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ವೃದ್ಧಿಸುತ್ತಾ ಹೋಗುತ್ತದೆ. ಈ ಒಂದು ಪರಿಹಾರವನ್ನು ನಾನು ಬಹಳ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇನೆ. ಜೀವನದಲ್ಲಿ ಇದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಿ ನಂತರ ನಿಮಗೆ ತಿಳಿಸುತ್ತಿದ್ದೇನೆ. ನೀವು ಅಮಾವಾಸ್ಯೆ ದಿನ ಕಟ್ಟಿದ ಈ ಕೆಂಪು ಬಣ್ಣದ ಮೂಟೆಯನ್ನು ಸರಿಯಾಗಿ ನೆನಪಿಟ್ಟುಕೊಂಡು 48 ದಿನ ಆದ ಮೇಲೆ ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಎಸೆದು ಬರಬೇಕು. 48ನೇ ದಿನ ತೆಗೆಯಲು ಆಗದಿದ್ದರೆ 1-2 ದಿನ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಒಂದು ಸಲ ಈ ಪರಿಹಾರ ಮಾಡಿ ನೋಡಿ. ಸುಮಾರು 6 ತಿಂಗಳ ಕಾಲ ನಿಮಗೆ ಎಲ್ಲವೂ ಶುಭವಾಗುತ್ತದೆ. ಅಂತಹ ಶಕ್ತಿ ಈ ಮೂಟೆಯೊಳಗಿನ ವಸ್ತುಗಳಿಗೆ ಇರುತ್ತದೆ. ಇನ್ನು 2ನೆಯ ಪರಿಹಾರ ಯಾವುದೆಂದರೆ ಅದು ಏಲಕ್ಕಿಯ ಪರಿಹಾರ. ಮಹಾಲಕ್ಷ್ಮಿ ದೇವಿಗೆ, ಶುಕ್ರನಿಗೆ ತುಂಬ ಪ್ರಿಯವಾದ ವಸ್ತು. ಚೆನ್ನಾಗಿರುವ 27 ಏಲಕ್ಕಿಗಳನ್ನು ಈ ದಿನ ಮಹಾಲಕ್ಷ್ಮಿ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜಿಸಬೇಕು. ನಿಮ್ಮ ಜೀವನದಲ್ಲಿನ ಹಣಕಾಸಿನ ಸಮಸ್ಯೆಗಳು ಕಳೆದು ಎಲ್ಲ ಕಡೆಯಿಂದಲೂ ಚೆನ್ನಾಗಿ ದುಡ್ಡು ಬಂದು ಕೈ ಸೇರಬೇಕು ಎಂದು ಅಮ್ಮನವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಪ್ರಾರ್ಥನೆ ಮಾಡುವಾಗ ನಿಮ್ಮ ಸಂಪೂರ್ಣ ಏಕಾಗ್ರತೆ ಮಹಾಲಕ್ಷ್ಮಿ ಅಮ್ಮನವರ ಮೇಲಿರಬೇಕು. ನೀವು ಪ್ರಾರ್ಥಿಸುವ ಈ 5 ನಿಮಿಷಗಳು ಕೂಡ ಯಾರೂ ನಿಮ್ಮನ್ನು ಮಾತನಾಡಿಸಬಾರದು. ನಿಮ್ಮ ಫೋನ್ಗಳನ್ನೆಲ್ಲ ಸೈಲೆಂಟ್ ಮಾಡಿ ಶುದ್ಧ ಮನಸ್ಸಿನಿಂದ ಮನಸ್ಸನ್ನು ಇಟ್ಟುಕೊಳ್ಳಬೇಕು. ಮೌನದಿಂದಲೇ ಮನಸ್ಸಿನಲ್ಲೇ ಕೋರಿಕೆಗಳನ್ನು ನೆನೆದು 27 ಏಲಕ್ಕಿಯನ್ನು ದೇವಿ ಮುಂದಿಟ್ಟು ಬೇಡಿಕೊಳ್ಳಿ. ನಂತರ ಆ ಒಂದು 27 ಏಲಕ್ಕಿಯನ್ನು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಟುಕೊಳ್ಳಬೇಕು. ಯಾವಾಗಲಾದರೂ ಅಡುಗೆ ಮಾಡುವಾಗ ಆ ಏಲಕ್ಕಿಯನ್ನು ಬಳಸುತ್ತಾ ಬರಬೇಕು. ಇದರಿಂದಾಗಿ 27 ನಕ್ಷತ್ರಗಳ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಿ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಹಣಕಾಸಿನ ಎಲ್ಲ ಅಡೆತಡೆಗಳು ಇದರಿಂದ ಅತಿ ಬೇಗನೆ ದೂರವಾಗಿ ಮಹಾಲಕ್ಷ್ಮಿ ಹಾಗೂ ಶುಕ್ರನ ಬಲ ಹೆಚ್ಚಾಗುತ್ತದೆ. ಯಾರಿಗೆ ಹಣಕಾಸಿನ ಅರಿವು ಹೆಚ್ಚಾಗಿ ಸಿಗಬೇಕು ಅವರ ಹೆಸರನ್ನು ಹೇಳಿ ಈ ಪರಿಹಾರ
ಪರಿಹಾರವನ್ನು ಮಾಡಿ. ಉದಾಹರಣೆಗೆ, ಮನೆ ಯಜಮಾನನಿಗೆ ಹೆಚ್ಚು ದುಡ್ಡು ಸಿಗಬೇಕೆಂದರೆ ಅವರ ಹೆಸರನ್ನು ಹೇಳಿ ಪ್ರಾರ್ಥಿಸಿ. ನಿಮಗೆ ಹೆಚ್ಚು ಹಣದ ಹರಿವು ಆಗಬೇಕೆಂದರೆ ನಿಮ್ಮ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ. ಅಮಾವಾಸ್ಯೆಯ ದಿನ ಈ ಒಂದು ಪರಿಹಾರಗಳನ್ನು ಮಾಡುವ ಮೂಲಕ ನಿಮ್ಮ ಜೀವನದ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಓಂ ಮಹಾಲಕ್ಷ್ಮೀ ದೇವಿ ಎಂದು ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.